ಈ ಥರ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಸ್ಪೈಸಿಯಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಲಿಕ್ಕೆ ಬಾಕ್ಸಿಗೆಲ್ಲ ತುಂಬ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿದೆ. ಈಸಿಯಾಗಿ ಕ್ವಿಕ್ಕಾಗಿ ಮಾಡೋದು ಇದು ಮೂಂಗ್ ದಾಲ್ ಮಸಾಲ. ಹೇಗೆ ಮಾಡೋದು ಅಂತೇಳಿ ಟ್ರೈ ಮಾಡಿ ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡೋದು ಅಂತೇಳಿ. ನೋಡಿ ಎಷ್ಟು ಟೇಸ್ಟಿಯಾಗಿದೆ. ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಕನ್ನಡ ಚಾನಲ್ಗೆ. ನಾವಿವತ್ತು ಉದ್ದಿನ ಬೇಳೆ ತೊಗೊಂಡಿದ್ದೀವಿ. ಉದ್ದಿನ ಬೇಳೆ ತೊಗೊಂಡು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಮೂಂಗ್ ದಾಲ್ ಮಾಡ್ತಾಯಿದ್ದೀವಿ. ಪ್ಯಾಕೆಟಲ್ಲೆಲ್ಲ ತಿಂತಿರ್ತೀವಲ್ಲ, ತುಂಬ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಇದು, ಸ್ನ್ಯಾಕ್ಸು. ಇವತ್ತು ಇದನ್ನು ಮಾಡೋಣ ಅಂತೇಳಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ನಾವು ಇಲ್ಲಿ ಒಂದು 3 ಕಪ್ ಚಿಕ್ಕ ಗ್ಲಾಸಲ್ಲಿ 4 ಕಪ್ ಅಷ್ಟಲ್ಲ, ಒಂದು 4 ಕಪ್ ಅಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀವಿ. ಇದನ್ನು ವಾಶ್ ಮಾಡ್ಕೊಬೇಕು. ನೋಡಿ ನೆಕ್ಸ್ಟ್ ಇದು ಪೌಡರ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಇದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು. ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಇದನ್ನು. ಇದು ತುಂಬ ಹೆಲ್ತಿಗೆ ತುಂಬಾ ಒಳ್ಳೇದಿದೆ, ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ 1-2 ಟೈಮ್ಸ್ ಆದರೂ ವಾಶ್ ಮಾಡ್ಕೊಬೇಕು. ನೋಡಿ ಎಷ್ಟು ಪೌಡರ್ ಇದೆ ಅಲ್ಲ. ನೆಕ್ಸ್ಟ್ ಈ ನೀರನ್ನ ಚೆಲ್ಕೊಳ್ಳೋಣ. ಇದು 2ನೇ ಸಲ ವಾಶ್ ಮಾಡ್ತಾ ಇದ್ದೀವಿ. ನೋಡಿ ನೀವು 2ನೇ ಸಲ ಅಥವಾ 3 ಸಲನಾದರೂ ವಾಶ್ ಮಾಡ್ಕೊಳ್ಳಿ. ಅದೊಟ್ಟು ನೀಟಾಗಿ ಕ್ಲೀನ್ ಆಗಬೇಕು. 1-2 ಟೈಮ್ ಎಲ್ಲ ಹೋಗಿದೆ. ನೋಡಿ ಇವಾಗೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇದೆಲ್ಲ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀರೆಲ್ಲ ಹೋಗೋ ತನಕ ಆರಿಸ್ಕೊಬೇಕು. ನೀಟಾಗಿ ಆರ್ಕೊಬೇಕು, ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಚೆನ್ನಾಗಿ. ಇದೆಲ್ಲ ಡ್ರೈ ಆಗಬೇಕು, ಇಲ್ಲಾಂದರೆ ಎಣ್ಣೆಲಿ ಕರಿಯೋದಕ್ಕೆ ಆಗಲ್ಲ. ಒಂದು ಫ್ಯಾನ್ ಹಾಕಿ ಒಂದು 10 ಮಿನಿಟ್ಸ್ ಅಷ್ಟೇ ಸಾಕು, ಡ್ರೈ ಆಗುತ್ತೆ. ಫ್ಯಾನ್ ಹಾಕು ಋತ್ವಿಕ್. ನೋಡಿ ಈ ರೀತಿ ನೀಟಾಗಿ ಆರ್ಕೊಳ್ಳುತ್ತೆ. 10 ಮಿನಿಟ್ಸ್ ಸಾಕು, ಆರ್ಕೊಂಬಿಡುತ್ತೆ. ನೋಡಿ ಈ ಥರ ತಳ್ಳಗೆ ಆರಾಕಬೇಕು. ಇದು ಒಂದು 10 ಮಿನಿಟ್ಸ್ ಆರ್ತು ಅಂದರೆ ಎಣ್ಣೆಲಿ ಕರ್ಕೋಬೋದು. ಅಂಗಡಿಲಾದರೆ 10 ರೂಪೀಸ್ಗೆ ಒಂದು ಸ್ವಲ್ಪ ಕೊಡ್ತಾರೆ. ಅದೇ ನಾವು ಮನೇಲಿ ಒಂದು ಅರ್ಧ kg ತೊಗೊಂಡ್ರೆ ಅರ್ಧ kg ಉದ್ದಿನ ಬೇಳೆ ಮಾಡಿದ್ರೆ 1 ತಿಂಗಳು ತನಕ ಸ್ಟೋರ್ ಮಾಡಿ ಇಡ್ಬೋದು. ಹೆಲ್ದಿಯಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಅಂಗಡಿಲಿ ಅದು ಯಾವ್ದಾವ್ದು ಎಣ್ಣೆಲಿ ಕರ್ದಿರ್ತಾರೆ. ಮನೇಲಿ 10 ಮಿನಿಟ್ಸ್ ಆರ್ಕೊಳ್ಳಿ ಇದು. ಓಕೆ, ಎಲ್ಲ ನೋಡಿ ಇವಾಗೆಲ್ಲ ನೀಟಾಗಿ ಡ್ರೈ ಆಗಿದೆ. ಇವಾಗ ಬೌಲಿಗೆ ತಕ್ಕೊಳ್ಳೋಣ. ಒಂದು ತಟ್ಟೆ ತಗೊಂಬೋಗು. ಇವಾಗೆಲ್ಲ ಒಂದು ತಟ್ಟೆಗೆ ತೆಗೆದಿಡ್ಕೊತಾ ಇದ್ದೀವೆಲ್ಲ. ನೋಡಿ ಇವಾಗೆಲ್ಲ ಉದ್ರುದ್ರಾಗಿ ರೆಡಿಯಾಗಿದೆ. ನೆಕ್ಸ್ಟು ಆಯಿಲ್ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ ನೆಕ್ಸ್ಟ್ ಬಾಣಲಿಗೆ ಆಯಿಲ್ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಡೋಣ ಅಲ್ಲ ಎಣ್ಣೆ. ಓಕೆ, ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಇವಾಗ ಫುಲ್ಲು ಕಾದಿದೆ. ಅದಕ್ಕೆ ಇವಾಗ ಈ ಉದ್ದಿನ ಬೇಳೆನ ಹಾಕೋಣ ನಿಧಾನಕ್ಕೆ. ಇದು ಎಷ್ಟೋ ತನಕ ಕರಿಬೇಕು ನಂದಿನಿ? ಒಂದು 5 ಮಿನಿಟ್ಸ್ ಸಾಕು, ಇಲ್ಲಾಂದರೆ ತುಂಬ ತೆಳ್ಳಗಿರ್ತಾವಲ್ವ. ಆದಷ್ಟು ಲೋ ಫ್ಲೇಮಲ್ಲೇ, ಇಲ್ಲಾಂದರೆ ಸೀದೋಗ್ಬಿಡ್ತವೆ. ಲೋ ಫ್ಲೇಮಲ್ಲೇ ಆದಷ್ಟು ಕುದಿಸ್ಬೇಕು. ಸಾಕು. ನೋಡಿ ಈ ರೀತಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಒಳಗಡೆ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ. ಎಷ್ಟು ಘಮ ಘಮ ಅಂತಿದೆಲ್ಲ. ನಾವು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ. ಯಾವಾಗಲೂ ಅಂಗಡಿನಲ್ಲೇ ತೊಗೊಂಡು ತಿಂತಾ ಇದ್ವಿ. ಒಂದ್ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀವಿ. ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಒಂದು 3 ಮಿನಿಟ್ಸ್ ಸಾಕು, ಬೇಗನೆ ಬರುತ್ತೆ. ಇದು ಅಂಗಡಿಲೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸ್ವಲ್ಪನೇ ಕ್ವಾಂಟಿಟಿ ಕೊಡ್ತಾರೆ, 10 ರೂಪೀಸ್ಗೆಲ್ಲ ತೊಗೊಂಡ್ರೆ. ಬಟ್ ಇದು ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಆಲ್ಮೋಸ್ಟ್. ಈವ್ನಿಂಗು ಮಕ್ಕಳು ಬಂದಾಗ, ನಮಗೂ ದೊಡ್ಡವ್ರಿಗೆ ಬೇಜಾರಾದಾಗ ಕುತ್ಕೊಂಡು ಒಂದು ಬೌಲಲ್ಲಿ ಹಾಕೊಂಡು ತಿನ್ಬೋದು. ಹೆಲ್ತಿಗೂ ತುಂಬಾ ಒಳ್ಳೇದಿದೆ ಉದ್ದಿನ ಬೇಳೆ.
ನೋಡಿ ಇವಾಗ ಈ ಕ್ವಾಂಟಿಟಿ ರೆಡ್ ಕಲರ್ ಆದ್ರೆ ಸಾಕು, ಮತ್ತೆ ಜಾಸ್ತಿ ಬೇಯಿಸ್ಬಿಟ್ರೆ ಸೀದೋಗುತ್ತೆ, ಅಷ್ಟು ಟೇಸ್ಟ್ ಇರಲ್ಲ. ಎಣ್ಣೆ ಇವಾಗ ರೆಡಿ ಆಗಿದೆ. ಇವಾಗ ಬೇರೆದಕ್ಕೆ ಹಾಕೊಂತಿದ್ವಿ, ಬೇರೆ ಪಾತ್ರೆಗೆ. ಆಯಿಲ್ ಎಲ್ಲ ಸ್ವಲ್ಪ ನೀಟಾಗಿ ಬಸ್ಕೊಬೇಕು. ಬ್ರೌನ್ ಕಲರ್ ಆಗಿದೆಲ್ಲ, ಚೆನ್ನಾಗಾಗಿದೆ. ಬಟ್ ಸೀಬಾರ್ದು, ಅದು ಸೀದ್ ಬಿಟ್ರೆ ಟೇಸ್ಟೇ ಬರಲ್ಲ. ಉದ್ದಿನ ಬೇಳೆ ಘಮ ಘಮ ಅಂತೈತೆ ಮಾತ್ರ. ಅಡುಗೆ ಮಾಡೋವಾಗ ಬರೋದೇ ಇಲ್ಲ. ನೆಕ್ಸ್ಟ್ ಒಂದು ಬೌಲಿಗೆ ಕರ್ದಿಟ್ಕೊಂಡಿರೋಂಥ ಉದ್ದಿನ ಬೇಳೆನ ಚೆನ್ನಾಗಿ ಬಸ್ಬಿಟ್ಟೆ ಕರ್ಗೋಬೇಕು, ಇಲ್ಲಾಂದ್ರೆ ಆಯ್ಲಿ ಆಗಿಬಿಡುತ್ತೆ ಬೇಳೆ ಎಲ್ಲ. ಸ್ವಲ್ಪ ಆಯಿಲ್ ಹಂಗೆ ಇದೆ. ನೋಡೋಣ ಉಪ್ಪು ಖಾರ ಹಾಕ್ತೀನಿ. ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿಬಿಟ್ಟಿದ್ದೀವಿ ನಾವು, ಆದ್ರೂ ಚೆನ್ನಾಗಿರುತ್ತೆ ಟೇಸ್ಟ್, ಏನಾಗಲ್ಲ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಚಿಟಿಕೆಯಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀವಿ, ಜೊತೆಗೆ ಸ್ವಲ್ಪ ಸಾಲ್ಟ್. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಚಿಕ್ಕದಾಗಿ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಚಿಕ್ಕದಾಗಿ ತುಂಬ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕು. ಒಂದು ಈರುಳ್ಳಿ ಸಾಕು ನಮಗೆ. ಹಾಗೆ ಸ್ವಲ್ಪ ಕೊತ್ತಂಬರಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಕೊತ್ತಂಬರಿನ ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೊಳ್ಳೋಣ. ನಾನು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಓಕೆ, ಅರ್ಧ ಸ್ವಲ್ಪ ಸಾಕು ಅಷ್ಟೇ. ಸ್ವಲ್ಪ. ಒಂದು ವೀಕ್ ಇದು ಮೂಂಗ್ ದಾಲು ಬರೀ ಜಸ್ಟ್ ಡ್ರೈ ಆಗಿರೋದು ತಿನ್ನೋದು. ನಾವು ಜೊತೆಗೆ ಹಾಗೆ ಮಸಾಲ ಆ್ಯಡ್ ಮಾಡ್ತಿದ್ದೀವಿ ಇದಕ್ಕೆ. ನಾವು ಮೂಂಗ್ ದಾಲ್ ಮಸಾಲ, ಇದಕ್ಕೆ ಕೊತ್ತಂಬರಿ, ಹಾಗೆ ಈರುಳ್ಳಿ, ನೆಕ್ಸ್ಟು ಅದಕ್ಕೆ ಸ್ವಲ್ಪ ಲೆಮನ್ ಹಾಕ್ತೀವಿ. ಸ್ವಲ್ಪ ಅಷ್ಟೇ ಸಾಕು ಲೆಮನ್. ನೋಡಿ ಎಷ್ಟು ಸಖತ್ತಾಗಿದೆ. ಇದು ಬರೀ ಡ್ರೈ ಆಗಿರೋದನ್ನ ಒಂದು ವೀಕ್ ಇಟ್ಕೊಂಡು ತಿನ್ಬೋದು. ಇದನ್ನ ಅವಾಗವಾಗ ತಗೊಂಡು ಬೇಕಾದರೆ ಇದು ಮೂಂಗ್ ದಾಲ್ ಮಸಾಲೆ ಥರ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಬಾಕ್ಸಿಗೆ ಕೊಟ್ಟು ಕಳಿಸ್ಲಿಕ್ಕೆ ಆಗಲಿ ಸಖತ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಜ್ಯೂಸಿ ಇಷ್ಟಪಡೋರು ಈ ರೀತಿ ಮಸಾಲ ಥರ ಮಾಡಿಕೊಂಡು ಕೂಡ ತಿನ್ಬೋದು. ವಾವ್, ಟೇಸ್ಟ್ ಮಾತ್ರ ಸಖತ್ತಾಗಿದೆ ಟೇಸ್ಟು ಅಲ್ಲ ನಂದಿನಿ? ಹೌದು, ಸಖತ್ತಾಗಿದೆ ಟೇಸ್ಟು. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟ್ ಇದೆ, ಬೋರ್ ಆಗಲ್ಲ ಇದು ತಿನ್ನೋದಕ್ಕೆ. ವಾವ್, ಸೂಪರ್ ಆಗಿದೆ, ಸಖತ್ ಚೆನ್ನಾಗಿದೆ ಮಾತ್ರ. ಈವ್ನಿಂಗು ಟೀ ಜೊತೆ ಸವಿತಾ ಇದ್ರೆ ಸಖತ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿದೆ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಡ್ರೈ ಬೇಕನ್ನೋರು ಡ್ರೈ ಮಾಡ್ಕೊಂಡು ತಿನ್ನಿ. ಈ ಥರ ಮಸಾಲ ಬೇಕು ಅಂದರೆ ಮಸಾಲೆ ಮೂಂಗ್ ದಾಲ್ ಮಸಾಲ ಅಂತ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿದೆ. ಓಕೆ, ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.